ಕೇಸ್ ಕಂಪ್ಲೇಂಟ್ ಮಾಡ್ತೀವಿ ನಾಳೆ ಬಂದು ಕೇಸ್ ಇದು ಮಾಡ್ಕೋ. ಯಾವ ಗಾಡಿ ಇದು ಬಿಡು ಟಿ ಎನ್ ಗಾಡಿ. ಕಣ್ಣು ಮುಂದ್ಗಡೆ ಪಾಪ ಒದ್ದಾಡಿ ಸತ್ತದ್ದ ನೋಡಿ. ಅವೇನು ಇವನೇನವ ನಮ್ ದೇಶದಲ್ಲಿ ಬಂದು ಹೊಡೆದ್ಬಿಟ್ಟು ಯಾವನವ ಒಂದಿನ ಬರೋಕ್ಕೂ ಬಿದ್ದಲೆ ರೋಡ್ಲಿ ನಾಯಿ. ಏನ್ ಪ್ರಪಂಚ ಗೆದ್ಬಿಡಲ್ಲ ನೀವು ಸ್ಪೀಡಾಗಿ ಹೋಗಿ. ಮನ್ಸನ್ಗೆ ನಿಯತ್ತಿಲ್ಲ, ಅದು ಸತ್ತಿರೋದು ನಾಯಿ. ಗಾಡಿ ಕೊಡದೆ ಅಲ್ಲಿ ಮಕ್ಳಿಗೆ ಏನ್ ಮಾಡ್ತಿದೆ? ಸ್ಲೋ ಮಾಡ್ದೇನ ಬ್ರೇಕ್ ಸ್ಲೋ ಅಲ್ಲ, ಅಲ್ಲಿ ದೇವಸ್ಥಾನ ಜನಗಳು ನಿಂತಿರೋದು ಕಾಣಿಸಲ್ವಾ? ಬ್ರೇಕ್ ಹೊಡೆದು ಅಲ್ಲಿ ಮನ್ಸ ನಿಂತಿದ್ರು, ಅವ್ರು ಮಕ್ಳು ನಿಂತಿದ್ರು ಆಗತ್ತಾನೆ. ನಿಧಾನ ಬರ್ಬೇಕಲ್ಲ ಸರಿ. ಬ್ರೇಕ್ ಹೊಡೆದು ಅಲ್ಲಿಂದ ಬರ್ತದ. ಹುಡುಗ ಚಿಕ್ಕ ಹುಡುಗ ಇದ್ನಪ್ಪ ಅದು. ಅಲ್ಲಿ ಮನ್ಸರಾಗಿರ್ಲಿ, ಅದು ಪ್ರಾಣಿ ಅಲ್ವಾ ಅದು? ನನ್ಗೆ ಗೊತ್ತಾಯ್ತಾನ, ಅದಕ್ಕೆ ನಾನು ಇದು ಬಂದಂತ. ಏನ್ ಮಾಡೋದು? ನೀನ್ ಹೆಂಗ್ ಬಂದೆ ಅಂತ ನಾವು ನೋಡಿಲ್ವ ಅಲ್ಲಿ? ನೋಡಿದ್ರೆ ನಾನು ಬೇಗ ಇಷ್ಟು ಲೋಡ್ ಹಾಕಿದೆ, ಬರಲ್ಲ ನಿಧಾನ ಬರ್ಬೇಕು ಮೇನ್ ರೋಡ್ಲಿ ಅಂತ ಗೊತ್ತಾಗಲ್ವಾ? ಅಲ್ಲಿ ಟೈಮ್ಗೆ ಫೋನ್ ಮಾಡಿದಾರೆ, ಅದಕ್ಕೆ ಅಷ್ಟು ಜನಗಳು ನಿಂತವ್ರೆ ಅಲ್ಲಿ. ನಾಯಿ ಹೊಡ್ಕೊಂಡ್ಬಿಟ್ಟಾನ. ಬ್ರೇಕ್ ಹೊಡೆದ್ರೆ ಗಾಡಿ ದೇವಸ್ಥಾನ ಮುಂಚೆ ಅದೇ ಜೊತೆ ಚಿಕ್ಕ ಹುಡುಗ ಇದ್ದಿದ್ರೆ ಅಲ್ಲೇ ಸಣ್ಣ ಮಕ್ಕಳವ್ರೆ ಸೈಡ್ಲಿ, ಆ ಕಡೆ ಜನಗಳವ್ರೆ. ಮತ್ತೆ ಹಿಂಗ್ ನುಗ್ಸಿಂಗ್ ಬತ್ತಿದೆಯಲ್ಲ, ಅಲ್ಲಿ ಗೊತ್ತಾಗಲ್ಲ ನಿಮ್ಗೆ. ಗಾಡಿ ಕಿತ್ಕ ಕಳ್ಸಿ ಗುರು. ಇವಾಗ ಏನ್ ಮಾಡೋದು? ನಿಮ್ ಬ್ರೇಕ್ ಹೊಡೆದ್ರೆ ಗಾಡಿ ಕಿತ್ಕ ಕಳ್ಸು, ಗೊತ್ತಾಯ್ತಾ ಅವಾಗ. ಗಾಡಿ ಕೊಟ್ಬಿಟ್ಟು ಹೋಗುರು, ಕೇಸ್ ಕಂಪ್ಲೇಂಟ್ ಮಾಡ್ತೀವಿ ನಾಳೆ ಬಂದು ಕೇಸ್ ಇದು ಮಾಡ್ಕೋ. ಯಾವ ಗಾಡಿ ಇದು? ಬಿಡು ಟಿ ಎನ್ ಗಾಡಿ. ಏನ್ ಬ್ರೇಕ್ ಮಾಡು, ಓನರ್ ಫೋನ್ ಮಾಡು. ಎಷ್ಟು ಕಷ್ಟಪಟ್ಟು ಸಾಕಂಗ ಗೊತ್ತಾ? ನಾಯಿ ನಮ್ದೇ ನಾಯಿನ ಯಾರ್ದಾದ್ರೂ ಗೌರ್ಮೆಂಟ್ ಬಸ್ ಬರ್ತದೆ, ಐಕಾಲ ಆಡ್ತವೆ ದೇವಸ್ಥಾನ ಫಂಕ್ಷನ್ ಮಕ್ಕಳುಗಳ ನಾಯಿ. ನಿನ್ನ ಮಾನವೀಯತೆ ಅದನ್ನ ಎತ್ತಾರು ಹಾಕ್ಬಿಟ್ಟು ಬಂದಿದ್ದಾನ. ಇವ್ರ ಅಕ್ಕನ ಮಗನೇ ನಿಂತಿರ್ಲಿಲ್ವಾ ಪಕ್ಕದಲ್ಲಿ? ಜನ ಇರೋ ಕಡೆ ನಿಧಾನಕ್ಕೆ ಒಂದ್ ಸ್ವಲ್ಪ ಸ್ಲೋ ಆಗಿ ಹೋಗ್ಲಿ. ಅದು ಜನ ಆದ್ರೂ ಅಷ್ಟೇ, ಕಾಡು ಪ್ರಾಣಿಗಳಾದ್ರೂ ಅಷ್ಟೇ. ಮುಂದೆ ಫಾರೆಸ್ಟ್ಗಳಿದೆ, ಅಲ್ಲಿ ಯಾವ್ದಾದ್ರು ಕಾಡು ಪ್ರಾಣಿಗಳಿದ್ರೆ ಹೊಡ್ಕೊಂಡು ಹೋಗೋದಲ್ಲ, ನಿಧಾನಕ್ಕೆ ಹೋಗಿ ನಿಲ್ಸ್ಬಿಟ್ಟು ಹೋಗ್ಬೇಕು. ಜನ ಇರೋ ಕಡೆ ನಿಧಾನಕ್ಕೆ ಹೋಗ್ತೀನಿ, ಈ ತರ ಕೆಲಸ ಮಾಡಲ್ಲ. ಸ್ಪೀಡಾಗಿ ಓಡಿಸಲ್ಲ. ಪ್ರಾಣಿ ಏನಾದ್ರೂ ಕಂಡ್ರೆ ಅನಿಮಲ್ಸ್ ಏನಾದ್ರೂ ಕಂಡ್ರೆ ನಿಧಾನಕ್ಕೆ ಹೋಗ್ತೀನಿ, ಆಯ್ತಾ? ಬೇರೆಯವರಾಗಿದ್ರೆ ಬೇರೆ ಕತೆ ಆಗಿರೋದು, ಏನೋ ಹೋಗಿ ಅಂದ್ಬಿಟ್ಟು ಬಿಟ್ಟಿರೋದು. ಇನ್ಮೇಲಾದ್ರೂ ನಿಧಾನಕ್ಕೆ ಸ್ವಲ್ಪ ಗೊತ್ತಾಯ್ತು, ಏನೋ ಮಿಸ್ ಆಗುತ್ತೆ, ಆಕ್ಸಿಡೆಂಟ್. ಆದರೆ ಪ್ರಾಣಿ ನೋಡ್ದೆ ತಾನೆ ಫಸ್ಟ್ ಅಲ್ಲಿ ಬರುವಾಗಲೇ ಕಾಣಿಸುತ್ತೆ. ಅದೇನು ಟ್ರನ್ ಅಲ್ಲ, ಏನೂ ಅಲ್ಲ, ಸೀದಾ ರೋಡು. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಜನಗಳು ನಿಂತವ್ರೆ. ಸ್ವಲ್ಪ ನಿಧಾನಕ್ಕೆ ಬರ್ಬೇಕು ತಾನೆ. ಇದು ನೀನು ಒಬ್ಬನಿಗಂತ ಹೇಳ್ತಾ ಇಲ್ಲ, ಅಲ್ಲಿ ಲಕ್ಷಾಂತರ ಜನ ನೋಡ್ತಾರೆ, ಎಲ್ರಿಗೂ ಅರ್ಥ ಆಗ್ಬೇಕು. ಅದು ಪ್ರಾಣಿ ಆಗಲಿ ಮನುಷ್ಯರಾಗಲಿ, ಮನುಷ್ಯನಿಗೆ ನಿಯತ್ತಿಲ್ಲ, ಅದು ಸತ್ತಿರೋದು ನಾಯಿ, ನಿಯತ್ತಾಗಿರೋ ನಾಯಿ. ಹೋಗಿ ಸರಿ, ಇನ್ಮೇಲೆ ಅದ್ರ ನಿಧಾನಕ್ಕೆ ಹೋಗು. ಎಲ್ಲ ಏನು ಹೊಟ್ಟೆಗೆ ಅನ್ನ ತಿಂತಾರೋ ಬೇರೆ ಏನೇನು ತಿಂತಾರೋ ಗೊತ್ತಿಲ್ಲ. ಈ ಡ್ರೈವಿಂಗ್ ಮಾಡ್ಕೊ ಬರ್ತಿರ್ತಾರೋ ಸ್ವಲ್ಪ ನಿಧಾನಕ್ಕೆ. ಜನಗಳು ಕಡೆ ಕಾಡು ಪ್ರಾಣಿಗಳು, ಊರು ಪ್ರಾಣಿ ಯಾವುದಾದ್ರೂ ಆಗಲಿ, ಒಂದು ಊರು ಒಳಗಡೆ ಹೋಗ್ಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಹೋಗಿ. ಏನು ಪ್ರಪಂಚ ಗೆದ್ಬಿಡಲ್ಲ ನೀವು ಸ್ಪೀಡಾಗಿ ಹೋಗಿ. ಸ್ವಲ್ಪ ನಿಧಾನಕ್ಕೆ ಹೋಗ್ರಿ. ಒಂದು ಜೀವ, ಆ ಜೀವನ ತೆಗಿಯೋಕೆ ಯಾರಿಗ್ರಿ ಇದೆ? ಇವಾಗ ನೋಡಿ ಪಾಪ, ನೋಡಿದ್ರೆ ನನಗೆ ಕಣ್ಣು ಮುಂದ್ಗಡೆ ಚಿಕ್ಕ ವಯಸ್ಸಿಂದ ಸಾಕಿರೋ ನಮ್ಮ ನಾಯಿ ಕಣ್ಣು ಮುಂದ್ಗಡೆ ಪಾಪ ಒದ್ದಾಡಿ ಸತ್ತದ್ದ ನೋಡಿ. ಅಪ್ಪ, ಏನು ಜನಗಳು ಕುಡಿದ್ಬಿಟ್ಟು ಓಡಿಸ್ತವ, ಚೆನ್ನಾಗಿ ಓಡಿಸ್ತಾರೆ, ಏನು ಗೊತ್ತಾಗಲ್ಲ. ಊರು ಹಿಂಗಿದೆ, ಮೊದಲೇ ಕಿತ್ತೋಗಿರೋ ರೋಡು, ಅದರಲ್ಲಿ ಸ್ಪೀಡಾಗಿ ಹೋದ್ರೆ ಅಲ್ಲಿ ಯಾರಾದರೂ ಸೆಂಟ್ರಲ್ ಬಂದರೆ ಏನಾಗುತ್ತೆ? ಓದ್ ಸಿಕ್ಕಿದ ಹೇಳ್ಬಿಟ್ಟು ಕಳಿಸ್ತಾವ.
ಬೀಗ ಕಿತ್ಕೊಂಡು ಬೇಡ ಕಿತ್ಕೊಳ್ಳೋದೇನಾ ನೀವೇ ಎಲ್ಲ ಈಗ ಕ್ಲೀನ್ ಮಾಡೋರು ಯಾರು ಅದನ್ನ ಎತ್ತ ಎತ್ತ ಹಾಕ್ಬಿಟ್ರು. ನಾನು ಹೇಳಿದ್ದ ಅವ ಇನ್ನೊಂದ್ಸಲ ಕರೆಕ್ಟಾಗಿ ಓಡಿಸ್ಬೇಕು ಹಾ ಟೆಂಪಲ್ ಸೈಡ್ಗೆ ಹಾಕ್ಬಿಟ್ಟು ಕರ್ಕೊಂಡಾಗ ಅವ್ನು ಎತ್ತಿದ್ರೆ ಇನ್ನೊಂದ್ ದಿನ ತಿರ್ಗಾ ಮುಚ್ಕೊಂಡು ಬುದ್ಧಿ ಮಾಡ್ಬೋದಾಗಿತ್ತಲ್ಲ ಯಾಕೆ ಬಿಡ್ಬೇಡ ಸೈಡ್ ಹಾಕ್ಬಿಟ್ಟು ಕರ್ಕೊಂಡೋಗ್ರ ಅಂತ ಬರತ್ತ ಅಲ್ಲೇ ನಿಂತಿದ್ದ ಜಸ್ಟ್ ಅವ ಏನು ಆ ಕಡೆಯಿಂದ ಬಸ್ ಬರ್ತದೆ, ಈ ಕಡೆಯಿಂದ ಜನಗಳೆಲ್ಲ ನಿಂತವ್ರೆ, ಬಂದ್ ಹಿಂಗ್ ತಿರ್ಗ್ಸಿಂಗ್ ಹೋಯ್ತವನಲ್ಲ, ಬಿದ್ಕೊಂಡು ಒದ್ದಾಡ್ತದೆ, ನಿಲ್ಸ್ನೂ ಇಲ್ಲ. ಇಲ್ಲ ಒಟ್ಟದ ಇಷ್ಟೋ ಗಂಟೆ ಬಂದ್ರು ಇವ್ರು ನಿಜವಾಗ್ಲೂ ದೇಶಂಗೆ ಹೋಗ್ಬಿಟ್ಟಿದ್ರು ಗ್ಲಾಸನ್ನ ಹೊಡೆದ್ಬಿಡೋದು, ಗ್ಲಾಸ್ನೇ ಹೊಡೆದ್ಬಿಡೋದು ನಾನು. ಮೊದಲೇ ಇಟ್ಲಾಗ್ರೆ ಬೀಗ ಕಿತ್ಕೋಬೇಕು ಸ್ಟಾರ್ಟಿಂಗು, ಬೀಗ ಇಸ್ಕೋಬೇಕು, ಇಟ್ಕೊಂಡಿದ್ರೆ ಟಂಪ ಹಿಡ್ಕೊಂಡು ಬಿಟ್ಬಿಟ್ಟು ತಪ್ಪಾಯ್ತು ಅಂದ್ಬಿಟ್ಟು ಅಂದಂತೆ, ತಪ್ಪಾಯ್ತು ಅಂದ್ಬಿಟ್ಟು ಇನ್ನೇನ್ ಮಾಡೋದು. ಇವ್ರಪ್ಪನ ಕೇಳ್ಬಿಟ್ಟು ಇವನ್ ಕೇಳ್ಬಿಟ್ಟು ಬಂದಿದ್ದು ನಾನು, ಇದ್ರವ್ರೆ ಅಂದ್ರಕ್ಕೆ ಬಂದಿದ್ದೀಗ ನಾನು. ಇವಾಗ ಈಗ ಹೋದ ಹಂಗೇನಿಲ್ಲ, ಸ್ಟಾರ್ಟಿಂಗ್ಲಿ ಬೀಗ ಇಸ್ಕೊಂಡಿದ್ರೆ ಮುಂದಿನ ಮಾತು ಏನಿತ್ತು ಆಡ್ಬೋದಾಗಿತ್ತು. ಬೀಗ ಹತ್ರ ಕೊಟ್ರಿ ಅಂತವು ಅವೇನು ಇವನೇನವ ನಮ್ಮ ದೇಶದಲ್ಲಿ ಬಂದು ಹೊಡೆದ್ಬಿಟ್ಟು ಯಾವನವ ಕತೆ ಬೇರೆ ಮಾಡ್ಬೋದಾಯ್ತು. ಈಗ ಹೊಂಟೋದ ಅಂತ ಕಾಡ್ಕ ಇದೆಲ್ಲ ನೋಡಿ, ಇದು ಹಗ್ಗನ ಬಿಟ್ಬಿಟ್ಟು ಎತ್ತನ ಇದ್ದೋ ಅಂದ್ಕೊಂಡು ಹಿಂಚೇರು ಹೋಗೋದು. ಬನ್ನಿ ಬಂಗಾಳ ಮಸೋಣ ಫಸ್ಟ್ ಸ್ಟಾರ್ಟಿಂಗ್ ಬೀಗ ಇಸ್ಕೋಬೇಕು, ಎಲ್ಲಿಗೆ ಎತ್ಕೋಗವ ಒಂದು ಮನುಷ್ಯನ ಹೊಡೆದು ಒಂದು ಐಕ ಮಕ್ಕ ಸಿಕ್ಕಿ ಹೊಡೆದು ಇಟ್ಬಿಟ್ಟು ಹೋಯ್ತಾನೆ ಕಣ. ನನಗೆ ಗೊತ್ತಿಲ್ಲ, ಈಗ ಬಂದಿದ್ದೇನು ಬರೋದಕ್ಕೂ ಬಿದ್ದದೆ ರೋಡ್ಲಿ ನಾಯಿ. ನಂಬರ್ ಇದ್ರೆ ಸ್ಟೇಷನ್ ಫೋನ್ ಮಾಡಿ ಅಟ್ಯಾಕ್ ಬರಲ್ಲ, ನಂಬರ್ಗೆ ಸ್ಟೇಷನ್ ಫೋನ್ ಮಾಡಿದ್ರೆ ಅವರೇ ಅಟ್ಯಾಕ್ ತಾರೆ. ಈ ರೀತಿ ನಾಯಿ ಮೇಲೆ ಬಿಟ್ಬಿಟ್ಟು ಬಂದ್ಬಿಟ್ಟು ಮನೆಯಿಂದ ಬರ ಕೈ ಸಿಕ್ಕಂದ ಬಿಡ್ಬಿಟ್ಟಿದ್ದಾರೆ. ಇನ್ನೊಂದು ದಿನ ಅವ್ರಿಗೆ ಪಾಠ ಆಯ್ತದೆ, ಇನ್ನೇನು ಇವತ್ತು ಸಣ್ಣದ್ದು ನೀವು ಕೊಟ್ಬಿಟ್ಟು ಮಗ ಅದಕ್ಕೆ ಬಂದೆ ಒಂದೇ ನಿಮಿಷ. ಮುಂಚೆ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಹೋಗಿದ್ದು ಆಗ ಕಾರಣ. ಯಾರೇ ಫೋನ್ ಮಾಡಿದ್ದಾರೆ, ನೀವು ಯಾರು ಮಾಡ್ತೇವೆ ಪ್ರಭಾ ಮಾಡಿದ್ಮೇಲೆ ಯಾರು ಮಾಡಿದ್ದು? ನಮಗೆ ಮಾಡಿ ಆಗ ಇದ್ದಾವ ಇಂಚರು ಇನ್ನೊಂದು ಬಂತು, ಅದಲ್ಲ ಮುಂಚೆ ಬಂದ್ರೆ ಇಂಚರ್ ಒಂದು ಬಂದು ಕೈ ಹಾಕೊಂಡು ನಾನು ಇಲ್ಲ ಬಂದಿದ್ದು ನಾನು. ಹಿಡ್ಕೊಂಡು ಅವನೇ ನಿಲ್ಸಿದ. ನಾಯಿ ಬೊಯ್ಯ ಅಷ್ಟು ಬೋದಿ, ನಾನು ಬೊಯ್ಯ ಅಷ್ಟು ಬೋದು. ಇನ್ನೊಂದ್ಸಲ ಹತ್ರ ಮಾಡ್ಬೇಡ. ಬೋಯೋದ್ರಿಂದ ಏನ್ ಸಿಕ್ಕಿದ್ದು? ನಾನು ನಿಜವಾದ ಅವನ್ನ ಗ್ಲಾಸ್ ಹೊಡೆದ್ಬಿಡೋನು, ಗ್ಲಾಸ್ ಹೊಡಿಯೋದು ಬೇಡ, ಹಿಡಿದು ನಿಲ್ಸ್ಬಿಟ್ಟಿದ್ರೆ ಚೆನ್ನಾಗಿ ಹೋಗ್ಬಿಟ್ಟು ಇನ್ನೊಂದು ದಿನ ಮಾಡ್ಬಾರ್ದು, ಭಯ ಬರ್ಬೇಕು ವೇಸ್ಟ್ ಮಾತಾಡಿ. ತಮಿಳ್ನಾಡ್ದಣ್ಣ ಅದು ಅವನು ಬತ್ತೈದು ಸಡನ್ ನುಗ್ಬಿಡ್ತ, ಅವನು ನಿಧಾನ ಬತ್ತಿರ್ಲಿಲ್ಲ, ಸ್ಪೀಡಾಗಿ ಬತ್ತೈದ. ಇವ್ರದ ನಿನ್ನದಿಯಾ ನಾನು ನಮ್ಮ ತಗೊಂಡ್ ಇದೇ ತರದ ಬಣ್ಣ ಅದ, ಇದೇ ಸೇಮ್ ಟು ಸೇಮ್. ಇದು ತಮ್ಮನೇ ಏನೋ ಅದೇನೋ ಅನ್ಕೊಬಿಟ್ಟಿನಿ, ನಮ್ಮದೇ ಹೋಗ್ಬಿಡ್ತಾನೆ ಹೋಗ್ತೀನಿ. ಇರ್ಲಿ ಕೂಡ ಅವ್ನು ಆಯ್ಸಿದೆ ಅಷ್ಟು ಒಳ್ಳೆ ದಿನವೇ ಹೋಗ್ಬಿಟ್ಟಾನ. ನೈಟು ಒಂದು ಫಂಕ್ಷನ್ ಇತ್ತು ನಮ್ಮೂರಲ್ಲಿ, ಅದೇ ದೇವಸ್ಥಾನ ಉದ್ಘಾಟನೆ ಮಾಡಿದ್ವಲ್ಲ, ಆ ಗಲಾಟೆಯಲ್ಲಿ ವ್ಲಾಗ್ ಮಾಡೋದಕ್ಕಾಗಲಿಲ್ಲ. ನೆನ್ನೆ ನಾನು, ರಾಜು, ದುಬೈ ಎಲ್ಲರೂ ಅಲ್ಲೇ ದೇವಸ್ಥಾನಕ್ಕೆ ಹೋಗಿದ್ವಿ. ಮುಂದ್ಗಡೆನೆ ಫೋಟೋ ತಗೊಂಡು ಅಲ್ಲೇ ನಿಂತಿದ್ದೀವಿ. ಒಂದು 10 ಸೆಕೆಂಡ್ ಅಷ್ಟೇ. ಪಾಪ ಕಣ್ಣು ಮುಂದೆನೇ ಚಿಕ್ಕ ವಯಸ್ಸಿಂದ ಪ್ರೀತಿಯಿಂದ ಸಾಕಿದ ನಾಯಿ ಹೋಯ್ತಲ್ಲ ಅನ್ನೋದು ತುಂಬ ಬೇಜಾರಾಯಿತು. ನಾವು ಮತ್ತೆ ಹಿಂದೆ ಹೋಗಿ ಅವನ್ನ ಅಡ್ಡ ಹಾಕಿ ಬೈದು ಕಳಿಸಿದ್ವಿ. ಮತ್ತೆ ಅವರೆಲ್ಲ ಬಂದು ಏನಕ್ಕೆ ಬಿಟ್ರಿ, ಹಿಡ್ಕೋಬೇಕಾನೆ ಅಂದ್ಬಿಟ್ಟು ಎಲ್ಲ ಅಂದರು. ನಾವು ಏನೇ ಮಾಡಿದ್ರು ಹೋದ ಪ್ರಾಣ ಮತ್ತೆ ಬರಲ್ಲ. ಯಾರ್ಯಾರು ಡ್ರೈವ್ ಮಾಡ್ತಾಯಿದ್ದೀರಾ ಸ್ವಲ್ಪ
ಸೇಫಾಗಿ ಓಡಿಸಿ, ನಿಧಾನಕ್ಕೆ ಓಡಿಸಿ, ನಿಮಗೂ ಒಳ್ಳೆಯದು, ಎದುರುಗಡೆ ಇರೋ ಪ್ರಾಣಿಗಳಿಗೂ ಒಳ್ಳೆಯದು. ಅದಾಗಿ ಬೆಳಿಗ್ಗೆ ಸುಮಾರು 10:30 ಅಲ್ಲಿ ದೂರದಲ್ಲಿ ಬರ್ತಾ ಇದೆಯಲ್ಲ KSRTC ಬಸ್ಸು, ಆ ಬಸ್ನವನು ನಮ್ಮೂರಲ್ಲೇ ಅದೇ ಜಾಗದಿಂದ 1 ಕಿಲೋಮೀಟ್ರ್ ಹಿಂದೆ ಒಂದು ಹಸುಗೆ ಹೊಡ್ಕೊ ಬಂದವನೆ. ಅಲ್ಲಿ ಏನೋ ಎದ್ದೇಳ್ತಂತೆ, ಮತ್ತೆ ಬಸ್ 1-2 ಕಿಲೋಮೀಟ್ರ್ ಹೋಗಿದೆ, ಆ ಹಸು ಸ್ಪಾಟಲ್ಲೇ ಡೆತ್ ಆಗಿದೆ. ನೋಡಿ, ಒಂದಿಂದಲೇ 2 ಪ್ರಾಣಿಗಳು ಸತ್ತಿದ್ದಾವೆ ಅಂದರೆ ಎಲ್ಲ ಕಡೆ ವೆಹಿಕಲ್ಗಳಿಗೆ ಸಿಕ್ಕಿ ಎಷ್ಟೆಲ್ಲ ಪ್ರಾಣಿಗಳು ಸಾಯ್ಬೋದು. ಸೊ ಯಾರ್ಯಾರು ಡ್ರೈವಿಂಗ್ ಫೀಲ್ಡಲ್ಲಿ ಇದ್ದೀರಾ, ಡ್ರೈವ್ ಮಾಡ್ತಾ ಇದ್ದೀರಾ, ನಿಧಾನಕ್ಕೆ ಹೋಗಿ. ನೀವು ರ್ಯಾಸಾಗಿ ಓಡಿಸಿ ನೀವು ಸಾಯೋದಲ್ದೆ ಎದುರುಗಡೆ ಇರೋ ಪ್ರಾಣಿಗಳು ಅವು ಏನೂ ತಪ್ಪೇ ಮಾಡಿರಲ್ಲ, ಏನಕ್ಕೆ ಸಾಯ್ಬೇಕವೆಲ್ಲ. ಇನ್ಮೇಲಾದರೂ ಮಾನವೀಯತೆಯಿಂದ ಸ್ವಲ್ಪ ನಿಧಾನಕ್ಕೆ ಓಡಿಸಿ. ಓಕೆ ರೀ, ಇದಿಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ನಾಳೆ ಇನ್ನೊಂದು ಹೊಸ ವಿಡಿಯೋ ಜೊತೆ. ಅಲ್ಲಿ ತನಕ ಎಲ್ರಿಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು.